ನಮಸ್ಕಾರ ಸ್ನೇಹಿತರೆ, ನಾನು ಪ್ರೀತಿ ನಿಮ್ಮ ಮುನಿಯಗೌಡ ಮಾತಾಡ್ತಾ ಇರೋದು. ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅರ್ಚಕರಾಗಿ ಪೂಜೆ ಮಾಡುತ್ತಾ ಇರ್ತೀರಿ. ತಿರ್ಗ ಬಂದು ಭಕ್ತರಿಗೆಲ್ಲ ಒಳ್ಳೆಯದಾಗಲಿ. ತಿರ್ಗ ವೆಂಕಟೇಶ್ವರ್ ಬಂದು ಶೂಟಿಂಗ್ ತೆಗೆದು ಎಲ್ಲ ಇದು ಮಾಡ್ತಾ ಇರ್ತಾರೆ. ಅವರು ಚಿತ್ರಗಳು ಭಾಳಷ್ಟು ನೋಡಿದ್ನಿ. ತಿರ್ಗ ಒಳ್ಳೆ ಚೆಂದಾಗಿ ಬರ್ತವೆ ಅವ್ರದ್ದು ಚಿತ್ರ. ತಿರ್ಗ ರೈತರ ಮದುವೆ ಅಂದ್ಬಿಟ್ಟು ಒಂದು ಶೂಟಿಂಗ್ ತೆಗೆದು ಎಲ್ಲ ಮಾಡಿದ್ರು. ಅದು ಚೆನ್ನಾಗಿ ಮೂಡಿ ಬಂತು. ತಿರ್ಗ ಭಾರತ್ ಚಿತ್ರಗೂ ಮಾಡಿದ್ರು. ಎಲ್ಲ ಚೆನ್ನಾಗಿ ಬರ್ತಾನೆ ಇವೆ. ಈ ಸ್ಥಾನಕ್ಕೆ ಬಂದು ಎಲ್ಲ ಇದು ಮಾಡ್ಕೊಂಡು ಹೋದಾಗಿನಿಂದ ಅವರು ಚಿತ್ರಗಳು ಚೆಂದಾಗಿ ಬರ್ತಾನೆ ಇವೆ. ಎಲ್ಲರೂ ಅವ್ರ ಚಿತ್ರ ನೋಡಿ ತಿರ್ಗ ಅವರು ಚಾನಲ್ಲು SRV ಫಿಲ್ಮ್ ಕನ್ವರ್ಟರ್ ಅವ್ರದ್ದು ಚಾನಲ್ಲು ನೋಡಿ ಎಲ್ಲರೂ ಅವರು ಚಿತ್ರಗಳು ತೆಗಿತಾ ಇರ್ತಾರೆ. ಅವು ನೋಡಿಬಿಟ್ಟು ಎಲ್ಲರೂ ಲೈಕ್ ಕೊಟ್ಟು ಒಂದು ಇದು ಮಾಡಿ ತಿರ್ಗ ಭಾಗ 2 ಅಂತ ತೆಗಿತಾರೆ. ಇದು ರೈತರ ಮದುವೆ ಅಂದ್ಬಿಟ್ಟು ಇದೇ ಭಾನುವಾರ ಇಕ್ಕೊಂಡವ್ರವರು ಇಕ್ಕೊಂಡು ಎಲ್ಲರೂ ಅದಕ್ಕೆ ಸಪೋರ್ಟ್ ಕೊಟ್ಟು ಲೈಕ್ ಮಾಡಿ ಚಾನಲ್ಗೆ ಇದು ಮಾಡಿಕೊಡ್ರಿ. ಇವಾಗ ಪಿಕ್ಚರು ಸ್ಟಾರ್ಟ್ ಮಾಡ್ತಾರೆ ಭಾನುವಾರ. ಇದು ಸೀರಿಯಲ್ದು ಭಾಗ 2 ರೈತರ ಮದುವೆ ಅಂದ್ಬಿಟ್ಟು. ತಿರುಗಿ ವೆಂಕಟೇಶ್ ಅವರು ಇದು ಫಿಮೇಲ್ ಪ್ರಮೋಟರ್ ಚಾನಲ್ಲು. ಅವ್ರನ್ನಿಂದ ವೆಂಕಟೇಶ್ ಅವ್ರಿಗೆ ಎಲ್ಲರೂ ಇದು ಕೊಟ್ಟು ಲೈಕ್ ಕೊಟ್ಟು ಇದು ಮಾಡಿ ತಿರುಗಿ ಭಾನುವಾರ ಶೂಟಿಂಗ್ ಇರ್ತದೆ ದೇವಸ್ಥಾನದಾಗ. ಎಲ್ಲರೂ ಬಂದು ಇದು ನೋಡಿ ತಿರ್ಗಾ ನಿರ್ಮಾಪಕರು ಅವರು ತಿರುಗೆಲ್ಲರೂ ಬಂದು ಇದು ಮಾಡಿ ಸಹಕಾರ ಕೊಟ್ಟು ಅವ್ರ ವೆಂಕಟೇಶ್ ಅವ್ರಿಗೆ ಒಳ್ಳೆಯದಾಗಬೇಕು. ಎಲ್ಲ ಜನ ಬಂದು ಭಾನುವಾರ ಇದೇ ಭಾನುವಾರ ಬೆಳಗ್ಗೆನಿಂದ ಸಾಯಂಕಾಲ ಇರುತ್ತದೆ. ಬಂದು ಇದು ಮಾಡಿಕೊಟ್ಟು ಹೋಗಿ. ಇವಾಗ ಎಲ್ಲರೂ ಬಂದು ವೆಂಕಟೇಶ್ ಅವ್ರನಿಂದ ಪಿಕ್ಚರು ಶೂಟಿಂಗ್ ತೆಗಿತಾವ್ರೆ. ಹೊಸ ಇದು ದೊಡ್ಡ ಪಿಕ್ಚರು. ಅದು ಹೆಬ್ಬೆಟ್ಟು ಕೃಷ್ಣಪ್ಪ ಅಂತ. ಅವ್ರನ್ನಿಂದ ವೆಂಕಟೇಶ್ ಅವರು ಎಲ್ಲ ನಿರ್ಮಾಪಕರು ಎಲ್ಲ ಇದು ಮಾಡಿ ತಿರ್ಗಾ ಶೂಟಿಂಗು ಇದು ಮಾಡಬೇಕು. ಪಿಕ್ಚರ್ ಆಕ್ಟರ್ಗಳು ಎಲ್ಲ ಆಗಬೇಕಾದ್ರೆ ಬಂದು ಎಲ್ಲ ಸಹಕಾರ ಕೊಟ್ಟು ಇದು ಚೆಂದಾಗಿ ಬೆರಿಬೇಕು ಅಂತ ದೇಶಿ ಮಟ್ಟಕ್ಕೆ ಹೋಗ್ಬೇಕು ಅಂತ ಜನ ಬಂದು ಇದು ಕೊಟ್ಟು ಬೆಂಬಲ ಕೊಟ್ಟು ಹೋದರೆ ಇನ್ನೂ ಒಳ್ಳೆಯದು. ಇದು ಹೆಬ್ಬೆಟ್ಟು ಕೃಷ್ಣಪ್ಪ ಅನ್ನೋರು ಇವತ್ತಿನಿಂದ ಚಿತ್ರ ಬರ್ಕೊಂಬಂದು ಅವರು ಪೂಜೆ ಮಾಡಿಸ್ಕೊಂಡು ಇದು ಮಾಡ್ತಾವ್ರೆ. ಅವ್ರಿಗೆ ಯಶಸ್ವಿಯಾಗ್ರಿ ಚೆನ್ನಾಗಿ. ಹೆಬ್ಬೆಟ್ಟು ಕೃಷ್ಣಪ್ಪ ಅನ್ನೋರು ಪಿಕ್ಚರು ಇದರಿಂದ ಒಂದು 15 ಜನ ಶೂಟಿಂಗು ತೆಗೋಕ್ಕೆಲ್ಲ ಬರ್ತಾ ಇರ್ತಾರೆ. ಅವರು ಪಾತ್ರಧಾರಿಗಳಿಗೆಲ್ಲ ದೇವರು ಒಳ್ಳೇದು ಮಾಡಿ ಅವ್ರಿಗೆ ಇದು ಮಾಡಿಕೊಡ್ಲಿ. ಇವಾಗ ಮಂಗಳವಾರ ಶುಕ್ರವಾರ ದೇವಸ್ಥಾನದ ಪೂಜೆ ನಡೀತಾ ಇರ್ತದೆ. ಬರೋ ಭಕ್ತಾದಿರಿಗೆಲ್ಲ ಪ್ರಸಾದ ಎಲ್ಲ ಇರ್ತದೆ. ತಿರುಗಿ ಇಲ್ಲಿ ಬಂದೋ ಜನಕ್ಕೆಲ್ಲ ಭಕ್ತಾದಿರಿಗೂ ನಾಯಿ ಉತ್ತರ ಕೊಡ್ತದೆ. ತಿರ್ಗಾ ಕಾಕಿ ಸೂಚನೆ ಕೊಟ್ಟು ಅದು ಉತ್ತರ ಕೊಟ್ಟು ಹೋಗ್ತದೆ. ದೊಡ್ಡ ದೊಡ್ಡ ಸಮಸ್ಯೆ ಏನಿದ್ದು ಎಲ್ಲ ಇದ್ದರೆ ಸೂಚನೆ ಕೊಟ್ಟು ಹೋಗ್ತದೆ. ನೋಡಿ ಕೂಗ್ತಾ ಇರ್ತದೆ. ತಿರ್ಗಿ ಬರೋ ಭಕ್ತಾದಿ ಮಂಗಳವಾರ ಶುಕ್ರವಾರ ಎಲ್ಲ ಇರ್ತದೆ. ತಿರ್ಗಾ ವರ್ಷಕ್ಕೊಂದ್ಕಿತ ಜಾತ್ರೆ ಟೈಪು ಪೂಜೆ ಎಲ್ಲ ಮಾಡಿ ಗ್ರ್ಯಾಂಡಾಗಿ ಇದು ಮಾಡಿ ಹಾಕ್ಸ್ತೀರಿ. ವರ್ಷಕ್ಕೋತ್ಸವ ಮಾಡ್ದಂಗೆ ಪೂಜೆ ಯಾವಾಗೂ ಇದೇ ಇರ್ತದೆ ವರ್ಷ. ಇಲ್ಲಿ ಚಿಂತಾಮಣಿಯವ್ರು ಬರ್ತಾರೆ. ತಿರ್ಗಿ ಅಚ್ಕಾಸು ಕೊಲ್ಟಿ ತಿರ್ಗಾ ಬೂದ್ಗೇರಿ ಬರ್ತಾರೆ. ತಿರ್ಗಾ ದೊಡ್ಡಬಾರಾಪುರ ದೇವನಹಳ್ಳಿಯವರು ತಿರ್ಗಾ ಚಿಕ್ಕಬಾರಾಪುರದವರು ಬರ್ತಾರೆ. ಶಿರ್ಗಾಡ್ದವರು ತಿರ್ಗಾ ದಿಬ್ಬೂರಹಳ್ಳಿ ಆ ಸೈಡೆಲ್ಲ ತಿರ್ಗಾ ಬೇರೆ ತೊಟ್ಟೆಲ್ಲ ಬರ್ತಾ ಇರ್ತಾರೆ ಜನ. ತಿರ್ಗಾ ಶಿರಾ ತಾಟಿನಿಂದ ಎಲ್ಲ ಬರ್ತಾರೆ. ಬಂದು ಸೂಚನೆ ಆ ಅಪ್ಪನು ಬಂದು ವಾಗ್ದಾನ ಕೇಳಿ ಏನೇನ ಮುಂದೆ ಹೋಗ್ಬೇಕಾದ್ರೂ ಆ ಅಪ್ಪನ ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅವರು. ಇದು ನಮ್ಮ ತಾತನವರು ಅವ್ರ ಕಾರಣದಿಂದ ಪೂಜೆ ಮಾಡ್ಕೊಂಬರ್ತಾಯಿದ್ರಿ. ನಮ್ಮ ಅಪ್ಪನವರು ಆಮೇಲೆ ನಮ್ಮ ಚಿಕ್ಕಪ್ಪನವರು ತಿರ್ಗಿ ಎಲ್ಲರೂ ಕಾರಣದಿಂದ ಮಾಡ್ಕೊಂಬರ್ತಾಯಿರಿ. ನಾರಾಯಣಗೌಡ ಅಂತ ಅವರು ನಮ್ಮ ತಾತನವರು. ಚೊಕ್ಕಪ್ಪನವರು ಅಪ್ಪ. ತಿರ್ಗಿ ನಮ್ಮ ಚಿಕ್ಕಪ್ಪನವರು ಶಂಕರಮೂರ್ತಿ ಅಸ್ಪತ್ ಗೌಡ. ತಿರ್ಗಿ ನಾಗರಾಜು ತಿರ್ಗಿ ಅಶೋಕು ತಿರ್ಗಿ ಮುನಿಯಗೌಡ ಅಂದ್ಬಿಟ್ಟು ನಾವು ಆವನಿಂದ ಪೂಜೆ ಮಾಡ್ಕೊಂಬರ್ತಾ ಇರೋದು. ನಾವು ಬಿಡ್ಕೂಡ್ದು ಅಂದ್ಬಿಟ್ಟು ನಾವು ಪೂಜೆ ಮಾಡ್ಕೊಂಡು ನೆರವೇರಿಸ್ಕೊಂಡು ಬರ್ತಾನೆ ಇದ್ರಿ.
ತಿರುಗಿ ಎಲ್ಲರೂ ಜನ ಬೆಂಬಲ ಕೊಟ್ಟು ಪೂಜೆಗೂ ಇದು ಮಾಡಿದಿರ ಪಾಪ ಸೌಕರ್ಯ ಕೊಡ್ತಾವ್ರಿ. ಎಲ್ಲರೂ ಬಂದು ಈ ಸ್ಥಾನದಾಗ ಬಂದು ಹೋಗಿರೋರೆಲ್ಲ ಒಂದೊಂದು ಇದು ಮಾಡಿ ಹಾಕ್ಬಿಟ್ಟು ಹೋಗ್ತಾವ್ರಿ. ಒಂದೊಂದು ಅವರು ಭಕ್ತಿ ಏನು ಕೊಟ್ಟರೆ ಅದು ಕಾಣಿಕೆ ಆ ಅಪ್ಪನಿಗೆ ಬಂದು ಪೂಜೆ ಮಾಡಿಸ್ಕೊಂಡು ತಿರ್ಗಾ ಗೌರಿ ಅಂದ್ಬಿಟ್ಟು ಒಂದು ಹಸ್ಕರು ಸಾಕ್ತಾಯಿದ್ರಿ. ಅದಕ್ಕೆ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ. ತಿರ್ಗಾ ಬರಬೇಕಾದ್ರೆ ಅವರು ಬಿಸ್ಕತ್ ತಗೊಂಬರ್ತಾರೆ. ಬಿಸ್ಕತ್ ತಂದು ನಾಯಿಕ ಕಾಕಿಕ ಗೌರಿಕ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ. ನಾವು ಮದುವೆಗೆ ಎಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಹೋಗ್ತೀರಿ. ತಿರ್ಗಾ ಬೋರ್ವೆಲ್ ಸ್ಕ್ಯಾನಿಂಗು ಎಲ್ಲ ಮಾಡ್ತೀರಿ. ತಿರ್ಗಿ ಯಾರ್ಕನ ಚೆಂದಾಗಿಲ್ಲ ಅಂದರೂ ಬಂದು ಶೀಟ್ ಹಾಕೋದು ಎಲ್ಲ ಮಾಡ್ತೀರಿ. ಶೀಟು ಎಲ್ಲ ಹಾಕಿ ಎಲ್ಲ ಮಾಡಿದ್ರು ನಾವು ಕಾಸು ತಗೊಳಲ್ಲ. ದೀಪಕ್ಕೆ ಎಣ್ಣೆ ಬಂದೋ ಭಕ್ತಾರಕ್ಕೆ ನಾವು ಹೇಳೋದಷ್ಟೇ, ದೀಪಕ್ಕೆ ಎಣ್ಣೆ ಏನು ಸಮಸ್ಯೆ ಇದ್ದರೂ ಈ ಅಪ್ಪನ ತಗ ಕ್ಲಿಯರ್ ಆಗ್ತದ. ಬಂದು ನಮಸ್ಕಾರ ಹಾಕ್ಕೊಂಡು ಒಂದು 3 ವಾರ ಪೂಜೆ ಮಾಡ್ಕೊಂಡು ಹೋದ್ರೆ ಸಾಕು, ಅವ್ರು ಏನು ಕಷ್ಟವಿದ್ದರೂ ಕ್ಲಿಯರ್ ಆಗ್ತದ. ತಿರ್ಗಾ ಬೋರ್ ಹಾಕ್ಸ್ಬೇಕಾದ್ರೂ ಬಂದು ಕೇಳ್ಕೊಂಡು ಹೋಗ್ತಾರೆ. ಬೋರ್ ಹಾಕ್ಸಿದ್ರು ನೀರು ಸಿಕ್ಕೇವೆ. ಆ ಅಪ್ಪನ ಸನ್ನಿಧಿ ಬಂದು ಹೂವು ಬೇಕಾದ್ರೂ ವಾಗ್ದಾನ ಕೊಡ್ತದ. ಹೂ ಕೊಡಿಲ್ಲ ಅಂದರೂ ಬಂದು ದೊಡ್ಡವರು ಕಾಕೆ ಬಂದು ಆಶೀರ್ವಾದ ಕೊಟ್ಟು ಹೋಗ್ತದ. ತಿರ್ಗಿ ನಾಯಿನ ಕೇಳಿ ನಾಯಿ ಉತ್ತರ ಕೊಡ್ತದ. ತಿರ್ಗಾ ಪುಟ್ಟ ಗೌರಿ ಅಂದ್ಬಿಟ್ಟು ಗೌರಿನ ಕೇಳಿದ್ರು ಅದು ಉತ್ತರ ಕೊಡ್ತದ. ಅದು ಕಾಲು ಬಗ್ಗಿಸ್ಬಿಟ್ಟು ಬಿದ್ಕೊಂಡು ಇದು ಮಾಡ್ತಂದರೆ ಅವರು ಸಕ್ಸಸ್ ಆಯಿತು ಅಂತ. ಇಲ್ಲ ಅಂದರೆ ಹಂಗೆ ಇರ್ತದ. ಕಾಲೆತ್ತಿ ಮುಂದಕ್ಕೆ ಕೊಡೋದು ಎಲ್ಲ ಮಾಡಿದ್ರೆ ಅದು ಹೋಗಿದ್ದ ಕೆಲಸ ಆಗ್ತದಂತ. ಇಲ್ಲಾಂದರೆ ಆಗಲ್ಲ ಅಂತ. ಅದು ಹಂಗೆ ಇದ್ದರೆ ಆವಾಗ ಇನ್ನೊಂದು 2 ವಾರ ಬಂದು ಕೇಳಿಬಿಟ್ಟು ಆ ಅಪ್ಪನ ಉತ್ತರ ಕೊಟ್ಟರೆ ಅವರು ಬೋರ್ ಹಾಕ್ಸಿ ರೆಡಿ ಮಾಡ್ತಾರೆ. ಇಲ್ಲಾಂದರೆ ಬೋರ್ ಹಾಕ್ಸೋಕೆ ಹೋಗಲ್ಲ, ಇನ್ನೂ 2 ದಿನ ಹಿಂದಕ್ಕೆ ತಳ್ತಾರೆ. ಇಲ್ಲಿ ಬಂದು ಸನ್ನಿಧಿದಾಗ ಪೂಜೆ ಮಾಡಿಸ್ಕೊಂಡು ಹೋಗಿ ಎಲ್ಲ ಮಾಡಿ ಮೋಟ್ರ್ ಯಾವಾಗೂ ರಿಪೇರಿ ಬರ್ತಾ ಇರೋದು ಅವ್ರದ್ದು. ತಿರುಗಿ ನಾವಾಗ ಕ್ಯಾಮ್ರಾ ಬಿಟ್ಟು ಎಲ್ಲ ರೆಡಿ ಮಾಡಿ ನೋಡಿದಾಗ ಅಲ್ಲಿ ಸಮಸ್ಯೆ ಇರೋದು. ಸಮಸ್ಯೆ ಬಂದಾಗ ಬನ್ನಿ ನಮ್ಮ ದೇವಸ್ಥಾನ ತಕ್ಕ ನಾವು ಪೂಜೆ ಮಾಡಿಸ್ಕೊಂಡು ಎಲ್ಲ ತೀರ್ಥ ಕೊಟ್ಟು ಎಲ್ಲ ರೆಡಿ ಮಾಡಿದ್ಮ್ಯಾಗ ಅಲ್ಲಿ ಹಾಕಿ ಮನೆ ಸುತ್ತು ಎಲ್ಲ ಹಾಕಿ ರೆಡಿ ಮಾಡ್ಕೊತಾರೆ. ಆವನ್ನಿಂದ ಆಟೋಮೆಟಿಕ್ಕಾಗಿ ನೀರು ಬರ್ತಾ ಇರ್ತವೆ ಅವ್ರ ಪಾಡ್ಕವು. ತಿರುಗಿ ನಾವಾಗಿ ಸ್ಕ್ಯಾನ್ ಮಾಡಿ ಎಲ್ಲ ಮಾಡಿ ನೋಡಿದಾಗ ಈ ಥರ ಇತ್ತು. ಇವಾಗ ಕ್ಲಿಯರ್ ಬರ್ತದೆ ಅಂದರೆ ದೇವರ ಆಶೀರ್ವಾದ, ನಮ್ಮದೇನಿಲ್ಲ. ಇವಾಗೇನು ಕಣ್ಣು ಕಾಣಿಸ್ತಾ ಇಲ್ಲಲ್ಲ, ನೀರು ಬರ್ತಾವೆಲ್ಲ, ಅದು ದೇವರ ಆಶೀರ್ವಾದ, ನಮ್ಮದೇನಿಲ್ಲ ಅಂದ್ಬಿಟ್ಟು ದೇವ್ರಿಗೆ ಒಪ್ಪಿಸ್ಬಿಟ್ಟು ಇದು ಮಾಡ್ತೀರಿ. ಬಂದು ಅವರು ಪೂಜೆ ಮಾಡಿಸ್ಕೊಂಡು ಹೋಗಿ ಆವಾಗ ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅಯ್ಯಪ್ಪನು ಹಂಗೆ ಇಟ್ಕೊಂಡಿರ್ತಾರೆ. ಮುನೇಶ್ಪುರ್ನವರು ಆಶೀರ್ವಾದ ಕೊಡ್ತಾ ಇರ್ತಾನೆ. ಅವರು ತಿಂಗ್ಳಿಗೊಂದ್ಕಿತ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಈ ಮುಂದೆ ಅವ್ರ ಸೀಸನ್ನಾಗ ಬಂದು ಕೋಳಿ ಕೊಯ್ಕೊಂಡು ಎಲ್ಲ ರಗದ ಪೊಟ್ಟು ಇಕ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದ್ಕಿತ ಬಂದು ಕೋಳಿ ಕೊಯ್ಕೊಂಡು ಹೋಗ್ತಾ ಇರ್ತಾರೆ. ಇದು ದೇವ್ರಕ್ಕೆ ಬಂದು ಎಲ್ಲ ಆಶೀರ್ವಾದ ಮಾಡ್ಕೊಂಡು ಕರಾವಿದರು ಎಲ್ಲರೂ ಬಂದು ಪೂಜೆ ಮಾಡಿಸ್ಕೊಂಡು ತಿರುಗಿ ಹೋದರೆ ದೇವ್ರು ಅವ್ರಿಗೂ ಆಶೀರ್ವಾದ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ಬಂದು ನೀವು ಸನ್ನಿಧಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಎಲ್ಲ ಹೋದರೆ ನಿಮಗೂ ದೇವರು ಒಳ್ಳೇದು ಮಾಡಿ ನೀವು ಒಂದು ಮಟ್ಟಕ್ಕೆ ಜಾಸ್ತಿ ಬೆಳಿಬೋದು. ದೇವರ ಆಶೀರ್ವಾದ ಇದ್ರೇ ನಾವು ಎಲ್ಲ ಬೆಳಿಬೇಕಾದ್ರೆ, ಇಲ್ಲಾಂದರೆ ನಾವೇನು ಮಾಡೋಕ್ಕಾಗಲ್ಲ. ಇದು ಇಷ್ಟೊತ್ತು ಎಲ್ಲ ನೋಡಿ ಇದು ಮಾಡಿದ್ದಕ್ಕೆ ಎಲ್ಲರೂ ಏನಾನ ಹೆಚ್ಚು ಕಮ್ಮಿ ಆಗಿದ್ರು ಜನ ಇದು ಮಾಡ್ದಿರ ಚೆನ್ನಾಗಿ ನೋಡಿ ಲಾಸ್ಟು ಏನೋ ಸಾರಾಂಶ ಎಲ್ಲ ಗೊತ್ತಾಗ್ತದ. ಆವಾಗ ನಿಮಗೂ ಇಷ್ಟ ಆಗಿ ಎಲ್ಲ ನಿಮ್ಮ ಮನೆ ಮಗನು ಅಂದ್ಕೊಂಡು ಎಲ್ಲ ಇದು ಮಾಡಿ ನಮಗೂ ಚಾನಲ್ಲು ಚೆನ್ನಾಗಿ ನೋಡಿ ಎಲ್ಲ ಇದು ಮಾಡಿ ಒಂದು ರೈ ಕೊಟ್ಟು ಇದು ಮಾಡಿ ನಿನ್ನ ಮಾಡ್ತಾವ್ದು. ವೆಂಕಟೇಶ್ ಅವರು ಪಿಕ್ಚರು ಯೂಟ್ಯೂಬ್ನಲ್ಲಿ ಬಿಟ್ಟವ್ರೆ. ಇದು ಫಿಲಿಮ್ಮು ಪ್ರಮೋಟರ್ ಅಂತ ಅವರು ಚಾನಲ್ಲು ನೋಡಿ ಎಲ್ಲರೂ ಇದು ಮಾಡಿ ಅವ್ರಿಗೆ ರೈ ಕೊಟ್ಟು ಇದು ಮಾಡಿ ವೆಂಕಟೇಶ್ ಅವ್ರಿಗೆ ನೋಡಿ ಎಲ್ಲ ಕನ್ನಡ ಜನತೆಗೂ ನಾವು ಹೇಳೋದೇನೆಂದರೆ ಇದು ಏನಾನ ಹೆಚ್ಚು ಕಮ್ಮಿ ಆಗಿದೆ ಕ್ಷಮಿಸಿ ಇದು ಮಾಡಿ. ತಿರ್ಗಾ ನೆಕ್ಸ್ಟು ವಿಡಿಯೋದಲ್ಲಿ ಕಾಣಿಸ್ಕೊತೀರಿ. ಏನಾದ್ರು ಸಮಸ್ಯೆಗಳಿದ್ದರೆ ಫೋನ್ ಮಾಡಿ ಹೇಳ್ಬೋದು. ಅವರು ವೆಂಕಟೇಶ್ ಅವ್ರಿಗೆ ಅಂದ್ಬಿಟ್ಟು SL ಕೆರೆಗೆ ಬರ್ತಾ ಇರ್ತದೆ ನಂಬರು. ಆ ನಂಬರ್ಗೆ ಫೋನ್ ಮಾಡಿ ಏನು ಬೇಕಾದರೂ ಹೇಳ್ಬೋದು. ಏನೋ ತಪ್ಪಾಗಿದ್ದರೆ ಎಲ್ಲ ಇದು ಮಾಡ್ತಾರೆ. ದಯವಿಟ್ಟು ಎಲ್ಲ ನೋಡಿ ರೈ ಕೊಟ್ಟು ಇದು ಮಾಡಿ. ಬೋರ್ವೆಲ್ಲು ಸ್ಕ್ಯಾನಿಂಗು ಎಲ್ಲ ಮಾಡ್ತೀರಿ, ದೇವಸ್ಥಾನ ಪೂಜೆಯಾಗಿ ಎಲ್ಲ ಮಾಡ್ತೀರಿ.
ನನ್ನ ನಂಬರ್ ಬೇಕಾದರೆ ಫೋನ್ ತಗೊಂಡು 9916639288 ಏನಾನ ಬೇಕಾದರೆ ಎಲ್ಲ ಫೋನ್ ಮಾಡಿ ಕೇಳ್ಬೋದು. ನೈಟ್ 9 ಗಂಟೆಯಿಂದ 10 ಗಂಟೆ ಒಳಗೆ ಇಲ್ಲ 12 ಗಂಟೆ ಗಂಟೆ ಇರ್ತೀರಿ. ಏನಾನ ಸಮಸ್ಯೆಗಳಿದ್ದರೆ ಫೋನ್ ಮಾಡಿ ಕೇಳ್ಕೊಬೋದು. ಎಲ್ಲರಿಗೂ ಮುನಿಯಗೌಡ ಅವರು ಮಾಡೋ ನಮಸ್ಕಾರಗಳು.